ಧರ್ಮಸ್ಥಳ ಫೈಲ್ಸ್ಗೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ದೂರುದಾರರ ವಿಚಾರಣೆಯನ್ನು ಕೈಗೆತ್ತಿಕೊಂಡಿದೆ. ಬೆಳಗ್ಗೆ 11 ಗಂಟೆಗೆ ಎಸ್ಐಟಿ ಕಚೇರಿಗೆ ಹಾಜರಾಗಿದ್ದ. ಎಸ್ಐಟಿ ಪ್ರಶ್ನೆಗೆ ಧರ್ಮಸ್ಥಳದ ದೂರುದಾರ ತಬ್ಬಿಬ್ಬಾಗಿದ್ದಾನೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸತತ 2 ಗಂಟೆಗಳಿಂದ ಎಸ್ಐಟಿ ದೂರುದಾರನಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ, ಪ್ರತಿಯೊಂದು ಅಂಶದ ಬಗ್ಗೆಯೂ ಪ್ರಶ್ನೆಯನ್ನು ಕೇಳ್ತಾ ಇದೆ ಎಸ್ಐಟಿ ಪ್ರಶ್ನಾವಳಿಗೆ ದೂರುದಾರ ಕಂಗಾಲಾಗಿದ್ದಾರೆ. ನೆನಪು ಮಾಡಿಕೊಂಡು ಹೇಳಿ ಅಂತೇಳಿ ಎಸ್ಐಟಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಿಧಾನಕ್ಕೆ ಆರಾಮದಲ್ಲಿ ಎಲ್ಲವನ್ನ ಮತ್ತೆ ಮನನ ಮಾಡಿಕೊಂಡು ನೆನಪು ಮಾಡಿಕೊಂಡು ಹೇಳಿ ನೀವು ಅಂತೇಳಿ. 100 ಸಮಾಧಿಗಳ ಬಗ್ಗೆ 100 ಪ್ರಶ್ನೆ. 16 ವರ್ಷ ಧರ್ಮಸ್ಥಳದಲ್ಲಿದ್ದಂತಹ ದೂರುದಾರ 16 ವರ್ಷಗಳಲ್ಲಿ ಏನೇನು ಆಯಿತು ಆ ಬಗ್ಗೆ ಎಸ್ಐಟಿ ಪಿನ್ ಟು ಪಿನ್ ಪ್ರಶ್ನೆಯನ್ನ ಕೇಳ್ತಾ ಇದೆ. ನೀವೆಷ್ಟು ಹೆಣವನ್ನ ಹೂತಿದ್ದೀರಿ, ನಿರ್ದಿಷ್ಟವಾಗಿ ಎಷ್ಟು ಹೆಣ ಹೂತಿದ್ದೀರಿ, ಅದರ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದೆ. ಈ ವಿಚಾರಣೆ ಇದು ಸಣ್ಣ ಟಾಸ್ಕ್ ಏನಲ್ಲ. ಕಾರಣ ಏನು ಅಂತ ಹೇಳಿದ್ರೆ 16 ವರ್ಷ 1998ರಿಂದ 2014ರವರೆಗೆ ನಾನು ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದೆ, ನೇತ್ರಾವತಿ ಸ್ನಾನಘಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೆ. 16 ವರ್ಷ 1998ರಿಂದ 2014. ಈ ಅವಧಿಯಲ್ಲಿ 100 ಹೆಣಗಳನ್ನು ಹೂತಿದ್ದೇನೆ, ಶವಗಳನ್ನು ಸುಟ್ಟಿದ್ದೇನೆ ಅಂತೇಳಿ ದೂರುದಾರನೇ ಸ್ವಯಂ ಘೋಷಣೆ ಮಾಡಿಕೊಂಡು ದೂರು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರಶ್ನೆಗಳ ರಾಶಿಯನ್ನೇ ಇಟ್ಟಿರ್ತಾರೆ. ಒಂದು ಪ್ರಕರಣ ಅಲ್ಲ ಇದು. ಈಗ ಯಾವುದೋ ಒಂದು ಪ್ರಕರಣ ಆದರೆ ಅದಕ್ಕೆ ಒಂದು 20-30 ಪ್ರಶ್ನೆ ಕೇಳ್ತಾರೆ ಪೊಲೀಸರು ವಿಚಾರಣೆಯ ಸಂದರ್ಭದಲ್ಲಿ. ಕಾರಣ ಸತ್ಯಾಸತ್ಯತೆ ಗೊತ್ತಾಗಬೇಕಲ್ಲ. ಅಂಥದ್ರಲ್ಲಿ 16 ವರ್ಷ, ಅದರಲ್ಲೂ ಈ ದೂರುದಾರ ಜುಲೈ 4ನೆಯ ತಾರೀಕು ದಾಖಲಾದಂಥ FIRನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾನೆ. ದಕ್ಷಿಣ ಕನ್ನಡದ SP ಅವರಿಗೆ ಸುಮಾರು 6 ಪುಟಗಳ ದೂರನ್ನು ಸಲ್ಲಿಕೆ ಮಾಡಿದ್ರು. ಆರಂಭದಲ್ಲಿ ಧರ್ಮಸ್ಥಳದಲ್ಲಿ FIR ದಾಖಲಾಗುವುದಕ್ಕಿಂತ ಮುಂಚೆ ದಕ್ಷಿಣ ಕನ್ನಡದ SP ಡಾಕ್ಟರ್ ಅರುಣ್ K ಅವರಿಗೆ 6 ಪುಟಗಳ ದೂರನ್ನು ಸಲ್ಲಿಕೆ ಮಾಡಿದರು. ಆ 6 ಪುಟಗಳಲ್ಲಿ ಎಲ್ಲವೂ ಬೇರೆ 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 ಪ್ರಕರಣಗಳು. ನೇತ್ರಾವತಿಯ ನದಿಯಲ್ಲಿ ಶವಗಳು ತೇಲಿ ಬರ್ತಾ ಇದ್ವು. ತೇಲಿ ಬರುತ್ತಿದ್ದಂಥ ಆ ಶವಗಳಿಗೆ ಬಟ್ಟೆ ಇಡ್ತಿರಲಿಲ್ಲ, ವಿವಸ್ತ್ರವಾಗಿದ್ವು, ನಗ್ನವಾಗಿದ್ವು. ಖಾಸಗಿ ಭಾಗಗಳ ಮೇಲೆ ಗಾಯದ ಗುರುತಿತ್ತು, ಬಟ್ಟೆ ಹರಿದೋಗಿತ್ತು. ಅತ್ಯಾಚಾರ ಅಥವಾ ಲೈಂಗಿಕ ಕಿರುಕುಳ, ಲೈಂಗಿಕ ದೌರ್ಜನ್ಯದ ಗುರುತುಗಳಿದ್ವು ಅಂತೇಳಿ ಆತ ತನ್ನ ಆರಂಭಿಕ ದೂರಿನಲ್ಲಿ ಹೇಳ್ತಾನೆ. ಸೊ ಅದ್ರ ಬಗ್ಗೆನೂ ಪ್ರಶ್ನೆ ಕೇಳ್ತಾರೆ. ಎರಡನೆಯದ್ದಾಗಿ ಇನ್ನೊಂದು ಪ್ರಕರಣವನ್ನು ಆತ ಉಲ್ಲೇಖಿಸ್ತಾನೆ. ನಾನು ಒಂದು ಶವವನ್ನು ಡೀಸೆಲ್ ಹಾಕಿ ಸುಟ್ಟಿದ್ದೇನೆ ಅಂತೇಳಿ ನನ್ನ ಮೇಲಿನವರು ಹೇಳಿದ ಸೂಚನೆಯ ಆಧಾರದಲ್ಲಿ. ಆ ಪ್ರಕರಣದ ಬಗ್ಗೆಯೂ ಪೊಲೀಸರು SIT ಅವರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ದೂರುದಾರನಿಂದ. ಮೂರನೆಯದ್ದು ಧರ್ಮಸ್ಥಳದ ಕಲ್ಲೇರಿ ಪೆಟ್ರೋಲ್ ಬಂಕ್ನ ಬಳಿ ವಿದ್ಯಾರ್ಥಿನಿಯ ಶವವನ್ನು ಹೂತಂತಹ ಪ್ರಕರಣ, ಜೊತೆಗೆ ಸುಟ್ಟಂತಹ ಪ್ರಕರಣ. ಆಕೆಯ ಒಳ ಉಡುಪುಗಳಿರಲಿಲ್ಲ, ಆಕೆ ಸಮವಸ್ತ್ರದಲ್ಲಿದ್ಲು ಆ ವಿದ್ಯಾರ್ಥಿನಿ. ಆದರೆ ಆಕೆಯ ಮೃತದೇಹ ಸಮವಸ್ತ್ರದಲ್ಲಿತ್ತು, ಆದರೆ ಆಕೆಯ ಒಳ ಉಡುಪುಗಳಿರಲಿಲ್ಲ. ಅತ್ಯಾಚಾರದ ಗುರುತುಗಳಿದ್ವು, ಲೈಂಗಿಕ ದೌರ್ಜನ್ಯದ ಗುರುತುಗಳಿದ್ವು, ಆಕೆಯನ್ನು ಕತ್ತು ಹಿಸುಕಿ ಕೊಲೆ ಮಾಡಿದಂತಹ ಗುರುತುಗಳಿದ್ವು ಅಂತೇಳಿ ದೂರುದಾರ ತನ್ನ ದೂರಲ್ಲಿ ಹೇಳಿದ್ದಾನೆ. ಅದೊಂದು ಪ್ರಕರಣ. ಅದಕ್ಕೂ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಇನ್ನೊಂದು ಮೂರನೆಯ ಪ್ರಕರಣ, ಓರ್ವ ಮಹಿಳೆಯ ಶವ, ಆಕೆಯ ಮೃತದೇಹದ ಮೇಲೆ ಆಸಿಡನ್ನು ಹಾಕಿ ಸುಡಲಾಯಿತು ಎನ್ನುವಂಥದ್ದು ದೂರಿನಲ್ಲಿರುವಂಥ ಅಂಶ. ಈತ ಕೊಟ್ಟಿರುವಂಥ ದೂರಿನಲ್ಲಿ ಆಕೆಯ ಶವ ಜೊತೆಗೆ ಆಕೆಗೆ ಸಂಬಂಧಿಸಿದಂಥ ವಸ್ತುಗಳನ್ನು ಆಸಿಡ್ ಹಾಕಿ ಸುಡಲಾಯಿತು ಅಂತೇಳಿ
ಆ ಪ್ರಕರಣದ ಬಗ್ಗೆಯೂ ಕೂಡ ನಿರ್ದಿಷ್ಟ ಆ ಘಟನೆಯ ಕೃತ್ಯದ ಬಗ್ಗೆಯೂ ಕೂಡ ಪೊಲೀಸರು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಡೀಸೆಲ್ ಹಾಕಿ ಒಂದು ಮೃತದೇಹವನ್ನು ಸುಡುವಂತೆ ನನಗೆ ಸೂಚಿಸಲಾಯಿತು, ನಾನು ಡೀಸೆಲ್ ಹಾಕಿ ಸುಟ್ಟೆ ಅಂತೇಳಿ ದೂರುದಾರ ಹೇಳಿದ್ದಾನೆ. 5ನೆಯ ಪ್ರಕರಣ, ಅದರ ಬಗ್ಗೆಯೂ ಕೂಡ ಕೇಳ್ತಿದ್ದಾರೆ SIT ಅವರು ಪ್ರಶ್ನೆಗಳನ್ನು. ಧರ್ಮಸ್ಥಳದಲ್ಲಿ ಪುರುಷ ಮತ್ತು ಮಹಿಳಾ ಭಿಕ್ಷುಕರು ಯಾರಿದ್ರು ಅವರನ್ನು ಕೊಠಡಿಯಲ್ಲಿ, ಕೋಣೆಯ ಒಳಗಡೆ, ರೂಮ್ನ ಒಳಗಡೆ ಕುರ್ಚಿಗೆ ಕಟ್ಟಿ ಹಾಕಿ, ಅವರ ಬಾಯನ್ನೆಲ್ಲ ಕಟ್ಟಿ ಹಾಕಿ, ಅವರ ಕೈಯನ್ನು ಕಟ್ಟಿ ಹಾಕಿ, ಅವರ ಬಾಯನ್ನು ಮುಚ್ಚಿ ಅವರನ್ನು ಭೀಕರವಾಗಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಅಂತಲೂ ದೂರಿನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾನೆ ದೂರುದಾರ. ಆತನ ದೂರಿನಲ್ಲಿರುವಂಥ ಅಂಶಗಳು, ಅದರ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದೊಂದೇ ಪ್ರಕರಣಗಳಲ್ಲ, ಒಂದು ಸಿಂಗಲ್ ಕೇಸ್ ಅಲ್ಲ, ಇದು ಮಲ್ಟಿಪಲ್ ಕೇಸಸ್. ಆ ಮಲ್ಟಿಪಲ್ ಕೇಸಸ್ನ ಮೇಲೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ SIT ಅವರು. ಅದಕ್ಕೆ ಉತ್ತರ ಕೊಡಬೇಕು. ನೇತ್ರಾವತಿಯಲ್ಲಿ ತೇಲಿ ಬಂದಂತಹ ಹೆಣಗಳನ್ನು ಹೂಳುವಂತೆ ನಿಮಗೆ ಹೇಳಿದ್ದು ಯಾರು? ನೀವು ಯಾರಿಗೆ ಮಾಹಿತಿಯನ್ನು ಕೊಟ್ರಿ? ನೀವು ಮಾಹಿತಿಯನ್ನು ಕೊಟ್ಟ ಬಳಿಕ ಮುಂದಿನ ಪ್ರಕ್ರಿಯೆಗಳೇನಾದವು? ಪೊಲೀಸರಿಗೆ ಮಾಹಿತಿ ಹೋಯ್ತಾ? ನೀವು ಪೊಲೀಸರಿಗೆ ಮಾಹಿತಿ ಕೊಟ್ಟಂತಹ ಸಂದರ್ಭದಲ್ಲಿ ಪೊಲೀಸರು ಏನಾದರೂ ಹೇಳಿದ್ರಾ? ಹೆಣವನ್ನು ನೀವೊಬ್ಬರೇ ಹೂತ್ರ ಅಥವಾ ನಿಮ್ಮ ಜೊತೆಗೆ ಇನ್ಯಾರಾದ್ರೂ? ಕಾರಣ ಒಬ್ಬರೇ ಹೂಳಕ್ಕಾಗಲ್ಲ, ಅದು ಬೇರೆ ಯಾರಾದರೂ ಇದ್ರ? ಬೇರೆಯವರು ಇದ್ದರೆ ಅವರು ಯಾರು? ನಿಮಗೆ ಹೆಣಗಳನ್ನು ಹೂಳಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಂತಹ ಮೇಲ್ವಿಚಾರಕರು ಯಾರು? ಯಾವ ದಿನ ನೀವು ಹೆಣವನ್ನು ಹೂತ್ರಿ? ಎಷ್ಟೊತ್ತಿಗೆ ಹೂತ್ರಿ? ಆ ಹೆಣಗಳ ಗುರುತು ನಿಮಗೇನಾದರೂ ವೈಯಕ್ತಿಕ ಪರಿಚಯ ಏನಾದರೂ ಇದೆಯಾ? ಅಥವಾ ಧರ್ಮಸ್ಥಳದಲ್ಲಿ ನೀವೇನಾದರೂ ಆ ಮೃತಪಟ್ಟಂಥವರನ್ನು ಈ ಹಿಂದೆ ಎಲ್ಲಾದರೂ ನೋಡಿದ್ದೀರಾ? ಅವರ ಫೋಟೋ ಏನಾದರೂ ಇದೆಯಾ? ನಿಮ್ಮ ಹತ್ರ ಏನು ಸಾಕ್ಷ್ಯಗಳಿದ್ದಾವೆ? ಯಾವ ರೀತಿ ನೀವು ಹೆಣಗಳನ್ನು ಹೂಳ್ತಾ ಇದ್ರಿ? ಎಲ್ಲವನ್ನ ಕೇಳ್ತಾರೆ, ಪಿನ್ ಟು ಪಿನ್ ಕೇಳ್ತಾರೆ. ಬಿಕಾಸ್ ಚಾರ್ಜ್ ಶೀಟ್ ಫೈಲ್ ಮಾಡುವಂಥದ್ದು ಬೇರೆ, ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಚಾರ್ಜ್ ಶೀಟ್ ಫೈಲ್ ಆಗಲೇಬೇಕು. ಒಂದ್ಸಲ FIR ಆಯ್ತಂತ ಹೇಳಿದ ಮೇಲೆ ಚಾರ್ಜ್ ಶೀಟ್, ಆರೋಪ ಪಟ್ಟಿ ಸಲ್ಲಿಕೆ ಆಗಲೇಬೇಕು. ಅದು ಸ್ಥಾಪಿತ ನಿಯಮ. ಅದು ಚಾರ್ಜ್ ಶೀಟ್ನಲ್ಲಿ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಗಳಿದೆ ಅಂತ ಪೊಲೀಸರು ಹೇಳ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ, ಬಟ್ ಚಾರ್ಜ್ ಶೀಟ್ ಅಂತೂ ಸಬ್ಮಿಟ್ ಆಗಬೇಕು. ಆದರೆ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ, ಚಾರ್ಜ್ ಶೀಟ್ನ ಆಧಾರದಲ್ಲಿ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ತಪ್ಪಿತಸ್ಥರು ಅಂಥೇಳಿ ಯಾರ ಮೇಲೆ ದೂರುದಾರ ತನ್ನ ಬೆರಳನ್ನು ತೋರಿಸ್ತಾ ಇದ್ದಾನೋ ಅವರನ್ನು ಕಾನೂನಿನ ಕಟಕಟೆಯ ಒಳಗಡೆ, ನ್ಯಾಯಾಲಯದ ಒಳಗಡೆ ಇವರು ತಪ್ಪಿತಸ್ಥರು, ಹೌದು ಇವರ ಕಾರಣದಿಂದ ನಾನು ಈ ಕೃತ್ಯವನ್ನು ಮಾಡಿದ್ದೇನೆ ಅಥವಾ ಇವರೇ ಈ ಕೃತ್ಯವನ್ನು ಮಾಡಿಸಿದ್ದು, ಇವರು ಇಂತಹ ಕೃತ್ಯವನ್ನು ಮಾಡಿದ್ದಾರೆ ಅಂಥೇಳಿ ಸಾಬೀತುಪಡಿಸಲಿಕ್ಕೆ ಬೇಕಾದಂತಹ ಪುರಾವೆಗಳು ಬೇಕು, ಸಾಕ್ಷ್ಯಗಳು ಬೇಕು. ಮಾಧ್ಯಮಗಳ ಎದುರುಗಡೆ ಬಂದು, ಯೂಟ್ಯೂಬ್ನ ಎದುರುಗಡೆ ಬಂದು, TV ಚಾನಲ್ಗಳ ಎದುರುಗಡೆ ಬಂದು ಬೊಬ್ಬೆ ಹಾಕಿದರೆ ಏನು ಪ್ರಯೋಜನ ಇಲ್ಲ. ನ್ಯಾಯಾಲಯ ಅದನ್ನು ಕೇಳಲ್ಲ. ಕೋರ್ಟ್ ವಿಲ್ ಓನ್ಲಿ ಸಿ ಎವಿಡೆನ್ಸಸ್, ಸಾಕ್ಷ್ಯಗಳನ್ನಷ್ಟೇ ಗಮನಿಸುತ್ತೆ ನ್ಯಾಯಾಲಯ, ಅದನ್ನಷ್ಟೇ ನ್ಯಾಯಾಧೀಶರು ನೋಡುವಂಥದ್ದು. ಸೊ ಪೊಲೀಸರ ಅತಿದೊಡ್ಡ ಸವಾಲು ಇದು, ಈ ಪ್ರಕರಣ ಅತಿದೊಡ್ಡ ಸವಾಲು. ಜೊತೆಗೆ 2014ರಲ್ಲಿ ಕೆಲಸ ಬಿಟ್ಟಂತಹ ವ್ಯಕ್ತಿ 1998ರಿಂದ 2014ರವರೆಗೆ 16 ವರ್ಷ ಕೆಲಸದಲ್ಲಿದ್ದ. 16 ವರ್ಷ ಕೆಲಸದಲ್ಲಿದ್ದಂತಹ ವ್ಯಕ್ತಿ ತಾನು ಕೆಲಸ ಬಿಟ್ಟಾದ 11 ವರ್ಷಗಳ ಬಳಿಕ ಈಗ ಯಾಕೆ ದೂರು ಕೊಡ್ತಾ ಇದ್ದೀರಿ? ನಿಮ್ಮ ನೆನಪಿನ ಸಾಮರ್ಥ್ಯವನ್ನು ನಾವು ಎಷ್ಟರ ಮಟ್ಟಿಗೆ ನಂಬಬಹುದು ಎನ್ನುವಂತಹ ಪ್ರಶ್ನೆಗಳನ್ನು ಕೂಡ SIT ಅವರು ಕೇಳ್ತಾ ಇದ್ದಾರೆ. ಎಲ್ಲ ನೆನಪಿದೆಯಾ ನಿಮಗೆ ಅಂಥೇಳಿ. ಯಾಕೆ 11 ವರ್ಷ ಏನಕ್ಕೆ ಡಿಲೇ ಮಾಡಿದಿರಿ? ದ ಕಾಸ್ ಆಫ್ ಒಂದು FIR ದಾಖಲಾಗಲಿಕ್ಕೆ, ದೂರನ್ನು ಕೊಡಲಿಕ್ಕೆ ಯಾಕೆ ಡಿಲೇ ಮಾಡಿದ್ರಿ? 11 ವರ್ಷ, ಬರೋಬ್ಬರಿ 11 ವರ್ಷ ಯಾಕೆ ಡಿಲೇ ಮಾಡಿದ್ರಿ? ಅದಕ್ಕೆ ಆತ ಕಾರಣಗಳನ್ನು ಕೊಡಬೇಕು. ಕಾರಣ 2014ರಲ್ಲಿ ಆತ ಧರ್ಮಸ್ಥಳವನ್ನು ಬಿಟ್ಟು ಹೋಗ್ತಾನೆ.
ಸೌಜನ್ಯ ಪ್ರಕರಣ ಆಗಿದ್ದು 2012ರಲ್ಲಿ. 2012ರಲ್ಲಿ ಸೌಜನ್ಯ ಪ್ರಕರಣ ಆದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಹೋರಾಟ ನಡೆಯಿತು, ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ಈತ ಪ್ರತ್ಯಕ್ಷ ಆಗಲಿಲ್ಲ, ಆ ಸಂದರ್ಭದಲ್ಲಿ ಈತ ಬರಲಿಲ್ಲ. ಇಲ್ಲ, ಈ ಥರದ ಕೃತ್ಯಗಳು ಬೇರೆಯದ್ದು ನಡೆದಿದ್ದೇವೆ ಅಂತೇಳಿ ಈತ ಆ ಸಂದರ್ಭದಲ್ಲಿ ಬಂದು ಸಾಕ್ಷ್ಯಗಳನ್ನು ಹೇಳಲಿಲ್ಲ. ಒಂದು ವೇಳೆ ಆಗ ಹೇಳಿದಿದ್ರೆ ಆ ಕೇಸ್ನ ಪರಿಣಾಮ ಬೇರೆ ಆಗ್ತಿತ್ತು. ಸೊ ಈ ಎಲ್ಲ ಅನುಮಾನಗಳು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಪೊಲೀಸರ ಎದುರುಗಡೆ ವಿಚಾರಣೆಗೆ ಹಾಜರಾಗುವಂಥದ್ದು ಏನು ಸುಮ್ಮನೆ ಅಲ್ಲ, ತಮಾಷೆಗಳಲ್ಲ. ಆಮೇಲೆ ಈತ ಇವಾಗ ಕೊಡುವಂತಹ ಪ್ರತಿಯೊಂದು ಸ್ಟೇಟ್ಮೆಂಟನ್ನು ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡಲಾಗತ್ತೆ. ವಿಡಿಯೋ ರೆಕಾರ್ಡಿಂಗ್ ದಾಖಲೆಯ ರೂಪದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಲಾಗತ್ತೆ. ಆತನ ಎಲ್ಲ ಪ್ರಶ್ನೆಗಳಿಗೆ ಆತನಿಗೆ ಕೇಳಲಾಗುವಂತಹ ಪ್ರಶ್ನೆಗಳಿಗೆ ಆತ ಏನು ಉತ್ತರವನ್ನು ಕೊಡ್ತಾ ಇದ್ದಾನೆ ಅದನ್ನು ವಿಚಾರಣೆಯ ಸಂದರ್ಭದಲ್ಲಿ ಸಾಕ್ಷ್ಯವನ್ನಾಗಿ ಪರಿಗಣಿಸಲಾಗುತ್ತೆ. ಅದರ ಮೇಲೆ ಆತನನ್ನು ಕರ್ಕೊಂಡೋಗಿ ಆತ ಎಲ್ಲಿ ಹೆಣಗಳನ್ನು ಹೂತಿದ್ದಾನೆ ಅಂತೇಳಿ ಆತ ಹೇಳಿದಾನೋ ಅಲ್ಲಿ ಹೋಗಿ ಡಿಗ್ ಮಾಡ್ತಾರೆ ಪೊಲೀಸರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.